ಸ್ವಾಗತ. ನಂದು ಹೆಡ್ಡಿಂಗ್ ನೋಡಿದ್ರೇನೆ ನಿಮಗೆ ಗೊತ್ತಾಗಿರತ್ತೆ ಏನಪ್ಪ ಈ ವಿಡಿಯೋ ಹೀಗಿದೆ ಅಂತ ಅಂದ್ಬಿಟ್ಟು. ಅದೇ ತರನೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಚಿನ್ನದ ರೇಟ್ ಇಷ್ಟೊಂದು ಗಗನಿಗೇರಿರೋದ್ರಿಂದ ಚಿನ್ನ ಬೇಡ, ಅಟ್ಲೀಸ್ಟ್ ಹೆಣ್ಮಕ್ಳ ಜೀವ ಉಳ್ಕೊಂಡ್ರೆ ಸಾಕು ಅನ್ನೋ ಸ್ಥಿತಿ ಆಗಿದೆ. ನಾನು ಏನಕ್ಕೆ ಹೇಳ್ತೀನಿ ಮಾತನ್ನ ಅಂತಂದ್ರೆ, ನಮ್ಮಿಂದ ಪಕ್ಕದ ರೋಡು 2ನೇ ರೋಡಲ್ಲಿ ಇರೋದವರು. ತುಂಬಾ 30 ವರ್ಷದಿಂದ ನಾವು ನೋಡ್ತೀವಿ. ಅವ್ರಿಗೆ ಲಕ್ಷ್ಮಿ ಅಂದ್ಬಿಟ್ಟು ಅವ್ರ ಹೆಸರು. 65 ವರ್ಷ ಅವ್ರಿಗಾಗಿದೆ, ಮತ್ತೆ ಅವ್ರ ಯಜಮಾನ್ರಿಗೆ 70 ಆಗಿದೆ. ಅವ್ರಿಗೆ ಮಕ್ಳೇನು ಇಲ್ಲ, ಗಂಡ ಹೆಂಡತಿರು ಇಬ್ರೇನೆ ಒಂದು ಮನೆ, ಸ್ವಂತ ಮನೆನ ನಿರ್ಮಾಣ ಮಾಡ್ಕೊಂಡು 1-2 ಮನೆ ಬಾಡಿಗೆಗೂ ಕೊಟ್ಕೊಂಡು ಅವ್ರ ಜೀವನನ ಅವ್ರು ಸಾಕಿಸ್ಕೊಂಡು ಹೋಗ್ತಾ ಇದ್ರು. ತುಂಬಾ ಒಳ್ಳೆಯವರೇ ಮಾತ್ರ ಆ ಯಮ್ಮ. ಯಾವಾಗೂ ಪಾಪ ದೇವಸ್ಥಾನ, ದೇವ್ರು ದಿಂಡ್ರು ಅಂತ ಮಾಡೋರು, ಯಾರೇ ಒಂದು ಚಿಕ್ಕ ಮಕ್ಕಳು ಸಿಕ್ಕಿದ್ರು ಅಷ್ಟೇ ಗೌರವದಿಂದನೂ ಇದ್ರು ಅವರು. ನೋಡೋದಕ್ಕೂ ಎಲ್ಲಾ ಮಾಧ್ಯಮದಲ್ಲೂ ತೋರ್ಸಿರೋದ್ರಿಂದ ಸಾಮಾನ್ಯವಾಗಿ ನೋಡೇ ಇರ್ತೀರ. ಹಂಗಾಗಿ ತುಂಬಾ ಚೆನ್ನಾಗಿದ್ರು. ಅವರು ಪಾಪ ಬಾಡಿಗೆ ಕೊಟ್ಟಿದ್ರಂತೆ, 6 ತಿಂಗಳಾಗಿತ್ತಂತೆ ಅವ್ರು ಬಂದು. ಗಂಡ ಹೆಂಡತಿ ಇಬ್ರು ಹಿಂದಿಯವ್ರವ್ರು. ಅವರಿಗೆ 25 ಲಕ್ಷ ಸಾಲ ಇತ್ತಂತೆ, ಅದೇ ಬಾಡಿಗೆಗೆ ಬಂದಿರೋರ್ಗೆ. ಅವ್ರನ್ನ ಇವ್ರು ಪಾಪ ಅಂದ್ರೆ ಸಾಮಾನ್ಯವಾಗಿ ಎಲ್ಲರ ಹತ್ರನು ಚೆನ್ನಾಗಿ ಮಾತಾಡ್ತಾ ಇದ್ರಲ್ಲ, ಹಂಗಾಗಿ ಸ್ವಲ್ಪ ಸಲಹೆಯಿಂದ ಇದ್ರು ಏನೋ, ಅದು ಗೊತ್ತಿಲ್ಲ ಸರಿಯಾಗಿ. ಆಮೇಲೆ ಅವರು ಅವತ್ತು ಮಂಗಳವಾರ 11 ಗಂಟೆಗೆ ಅವ್ರ ಮನೆಗೆ ಹೋಗ್ಬಿಟ್ಟು ಗಂಡ ಹೆಂಡತಿ ಇಬ್ರು ಸೇರಿ ಮಾತಾಡಿಸ್ಕೊಂಡು ಹಂಗೆ ದಿಂಬಲ್ಲಿ ಆದ್ಮಿ ಕುತ್ಕೆ ಹಿಡ್ದಿ ಅವ್ರನ್ನ ಮಾಡ್ಬಿಟ್ಟು ಅವ್ರದ್ದು ಮಾಂಗಲ್ಯ ಚೈನು ಮತ್ತೆ 4 ಬಳೆ 2 ಕೈಯಲ್ಲಿ ಬಿಚ್ಕೊಂಡಿದ್ರಂತೆ. ಬಳೆ ಮಾತ್ರ ಆರ್ಟಿಫಿಷಿಯಲ್ ಅಂತ ಆಗಿತ್ತಂತೆ. 40ರಿಂದ 45 ಗ್ರಾಮ್ 2 ಎಳೆ ಮಾಂಗಲ್ಯ ಚೈನು ತಗೋಗಿ ಹಡ ಇಟ್ಟಿದ್ರಂತ ಅವರು. ಆಮೇಲೆ ಅವ್ರ ಯಜಮಾನ್ರು ಫೋನ್ ಮಾಡಿದಾಗ ಅವರು ಫೋನ್ ರಿಸೀವ್ ಮಾಡಿಲ್ವಲ್ಲ ಅಂದ್ಬಿಟ್ಟು ಬಾಡಿಗೆ ಮನೆಯವ್ರಿಗೆ ಫೋನ್ ಮಾಡಿದ್ರಂತೆ. ಬೇರೆಯವ್ರು ಅವ್ರ ಬಾಡಿಗೆ ಮನೆಯವ್ರು ಬಂದು ನೋಡಿದಾಗ ಕೆಳಗಡೆ ಬಿದ್ದಿದ್ರಂತ ಅವರು. ಆಮೇಲೆ ಅವ್ರ ಯಜಮಾನ್ರಿಗೆ ಹಂಗೆ ಇಮಿಡಿಯೇಟ್ಲಿ ಹೇಳಿದಾಗ ಪಾಪ ಅವ್ರ ಆಟೋದಿಂದ ಬಂದು ನೋಡೋಷ್ಟರಲ್ಲಿ ಇವ್ರದ್ದು ಕೊನೆ ಉಸಿರು ಎಳೆದಿದ್ರಂತೆ ಅವರು. ಆಮೇಲೆ ಏನೇ ಮರಣೋತ್ತರ ಪರೀಕ್ಷೆ ಮಾಡ್ಲಿ, ಏನೇ ಮಾಡ್ಲಿ, ಮತ್ತೆ ಅವರು ಬಾಡಿಗೆ ಮನೆಯವ್ರ ಮೇಲೇನೆ ಅನುಮಾನ ಬಂದು ಕರ್ಕೊಂಡೋಗಿ ಅವರೇ ಅಂತನೂ ಕನ್ಫರ್ಮ್ ಆಗಿದೆ. ಆದ್ರೂನು ಅವ್ರ ಜೀವ ಹೋಯ್ತಲ್ಲ ಪಾಪ, ಇನ್ನು ಅವರಿಗೆ ಯಾರು ಗತಿ ಅಂತ ಅನ್ನುವಂಥದ್ದು. ಅವ್ರ ಯಜಮಾನ್ರಿಗೆ ಒಬ್ರಿಗೆ ಸಹಾಯ ಬೇಕಲ್ವಾ. ಅವ್ರಿಬ್ರುನು ಯಾವ್ದೋ ಒಂದು ಇದ್ರಲ್ಲಿ ಗಂಡ ಹೆಂಡ್ತಿದಿರೋ ಆದ್ಮೇಲೆ ಒಬ್ರಿಗೊಬ್ರು ಸ್ನೇಹಿತರು ತರ ತಾನೆ. ಪಾಪ ಅವ್ರಿಗಿನ್ನ ಅವ್ರ ಸ್ಥಿತಿ ಹೇಗೆ, ಒಂದು ಅವ್ರು ಮಾಡೋರಾದ್ರೂ ಪಾಪ ಅವ್ರ ಮುಖ ನೋಡಿದ್ರೆ ಅವ್ರಿಗೆ ಕೊಲೆ ಮಾಡ್ಬೇಕು ಅಂತ ಅದ್ ಹೇಗ್ ಬಂತ ಮನಸ್ಥಿತಿ ಏನೋ ಗೊತ್ತಿಲ್ಲ. ಯಾರಾದ್ರೂನು ಅಷ್ಟೇನೇನೆ ಬಾಡಿಗೆ ಇದ್ರ ಮುಖಾಂತರ ನಾನು ಏನ್ ಹೇಳೋದಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಅಂದ್ರೆ, ನಮ್ಮ ಹೆಣ್ಮಕ್ಳಿಗೆ ಬಾಡಿಗೆ ಕೊಡ್ಬೇಕಾದ್ರೆ ನೋಡಿ ವಿಚಾರಿಸಿ ಕೊಡಿ. ಒಂದು ಅವ್ರನ್ನ ಕುಲಂಕುಷವಾಗಿ ಮಾಡಕ್ಕಾಗಲ್ಲ, ಯಾಕಂದ್ರೆ ನಾನು ಬಾಡಿಗೆ ಕೊಡೋಳಾಗಿರೋದ್ರಿಂದ ಅಷ್ಟೊಂದು ಅವ್ರನ್ನ ಡೀಪ್ ಆಗಿ ನಾವು ಮಾಡಕ್ ಆಗಲ್ಲ. ನೋಡ್ಬಿಟ್ಟು ಕೊಡಿ. ಮತ್ತೆ ನಿಮ್ಮದು ಇರೋದು ಇಲ್ದೇ ಇರೋದನ್ನ, ಪರಿಸ್ಥಿತಿಗಳನ್ನ, ನಮ್ಗೆ ಜನ ಜಾಸ್ತಿ ಇಲ್ಲ ಹಾಗೆ ಹೀಗೆ ಅಂತ ಕೆಲವರು ಇರೋ ಸ್ಥಿತಿನ ಸುಳ್ಳು ಹೇಳೋದಕ್ಕಿಂತ ಇರೋ ಪರಿಸ್ಥಿತಿನ ಹೇಳ್ಕೊಂಡ್ ಬದುಕೋಣ ಅಂತಾನೇನೆ ನ್ಯಾಚುರಲ್ ಆಗಿರ್ತಾರೆ. ಅದು ಇಂತ ಇದಕ್ಕೆ ಅನಿವಾರ್ಯಗೆ ತುತ್ತಾಗ್ತವೆ. ಅದಕ್ಕೆ ಇರೋದನ್ನ ಹೇಳ್ಕೊಳಕ್ ಹೋಗ್ಬಾರ್ದು. ಆತ್ಮೀಯರು ಅಂತ ಮಾತ್ರ ಫ್ರೆಂಡ್ಶಿಪ್ ಅಲ್ಲಿ ಅದು ಕೆಲವ್ರ ಹತ್ರ ಮಾತ್ರ ಶೇರ್ ಮಾಡ್ಕೋಬೇಕು, ಬಂದವ್ರ ಹತ್ರ ಎಲ್ಲ ಈ ತರ ಶೇರ್ ಮಾಡ್ಲೂಬಾರ್ದು. ಮತ್ತೆ ಏನಿದೆ ನಮ್ಮ ಹತ್ರ ಏನಿಲ್ಲ ಅಂತಾನು ನಾವು ಅವ್ರ ಹತ್ರ ತೋರ್ಪಡಿಸ್ಕೋಬಾರ್ದು. ಇವಾಗ ಹೆಂಗ್ ಬದುಕಕ್ಕೂ ಕಷ್ಟ ಇದೆ ಅಂತ ಹೇಳ್ಕಂದ್ರೆ ಈ ತರ ಜೀವ ತೆಗಿತಾರೆ, ಇಲ್ಲ ಅಂದ್ರೆ ಇನ್ಯಾವ ತರದಲ್ಲಾದ್ರೂ ಕಾಲೆಳಿತಾರೆ. ಇಲ್ಲ ಅಂತ ಹೇಳ್ಕಂದ್ರೆ ಹಾಡ್ಕೊಳ್ತಾರೆ. ಯಾವ ತರ ಬದುಕ್ಬೇಕು ಅಂತಾನೆ ತುಂಬಾನೇ ಯೋಚನೆ ಮಾಡಿ ಪ್ರತಿಯೊಂದು ವಿಷಯ ಮಾತಾಡ್ಬೇಕಾಗ್ಲಿ, ಪ್ರತಿಯೊಂದು ಏನಾದ್ರೂ ಒಂದು ಡಿಸಿಷನ್ ತಗೋಬೇಕಾಗ್ಲಿ ತುಂಬಾನೇ ಯೋಚನೆ ಮಾಡಿ ಮುಂದುವರಿಯುವಂತ ಕಾಲ ಬಂದಿದೆ ಇವಾಗ. ನಮ್ಮ ಇಲ್ಲೇ ಒಬ್ರಿಗೆ ಅಜ್ಜಿಗೆ ಹಂಗೆ ಮಾಡಿದ್ರು. ಮನೆ ನೋಡ್ಸಕ್ ಹೋದಾಗ್ಲೂ ಅಷ್ಟೇನೆ ಬಾಗ್ಲಲ್ಲಿ ನಿಂತ್ಕೊಂಡು, ಯಾಕಂದ್ರೆ ನಮ್ಮನೆ ನಾವು ನೋಡಿರ್ತೀವಿ ಹೇಗಿರತ್ತೆ ಅಂತ ಅಂದ್ಬಿಟ್ಟು ಒಳಗಡೆ ಮನೆ ನೋಡ್ಸಕ್ ಹೋಗ್ಬೇಡ್ರಿ, ಅವ್ರು ನೋಡ್ಕೊ ಬಂದ್ಮೇಲೆ ಈಚೆ ಮತ್ತೇನಿದೆ ಅದನ್ನು ಮಾತಾಡಿ ನೀವು ನಿರ್ಧಾರ ಮಾಡ್ಕೊಳ್ಳಿ. ನಮ್ಮ ಮನೆ ಹತ್ರ ಒಬ್ರಿಗೆ ಹಂಗೆ ಅಜ್ಜಿ, ಅವ್ರಿಗೂ 60 ಆಗಿತ್ತು. ಅವ್ರು ಮನೆ ನೋಡ್ಸಕ್ ಒಳಗಡೆ ಹೋಗಿದ್ದಾರೆ. ಒಳಗಡೆ ಹೋದಾಗ ಒಂದ್ ಮೂಲೆಗೆ ಸೇರಿಸ್ಕೊಬಿಟ್ಟು ಕೈ 2 ಹಿಂಗ ಅಡ್ಡ ಮಾಡಿ ಅವ್ರನ್ನ ಹಿಡ್ಕೊಂಡು ಜೀವ ತೆಗಿಯಕ್ ಹೋದ್ರಂತೆ. ಇಲ್ಲ ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರಂತ ಅಜ್ಜಿ.
ಆವಾಗ ಅವ್ರ ಮಗನ್ ಮೇಲೆ ತುಂಬಾ ಇಷ್ಟ ಅಜ್ಜಿಗೆ. ಹಂಗಾಗಿ ನನ್ಗೆ ಒಡವೆ ಬೇಕು ಅಂತ ಕೇಳಿದ್ರಂತೆ. ಅವ್ರ ಮನೆ ನೋಡಕ್ ಬಂದಿದವರು, ಅವ್ರೇನ್ ಮನೆ ನೋಡೋರಲ್ಲ, ಅವರು ಕಳ್ರು. ಹಂಗಾಗಿ ಅಜ್ಜಿ ಪಾಪ ಎರಡೆಳೆ ಮಾಂಗಲ್ಯ ಚೈನ್, ಅವರು ಅಷ್ಟೇನೇನೆ ಅವರೇ ಕೈ ಹಾಕಿದಾರೆ. ಪರ್ಚಿತ್ತು ಕತ್ತೆಲ್ಲ ಅಜ್ಜಿಗೂನು. ಆವಾಗ ಅವ್ರೇ ತೆಗೆದು ಕೈ ಕೊಟ್ಬಿಟ್ಟು ಅವ್ರ ಜೀವನ ಉಳಿಸ್ಕೊಂಡ್ ಬಂದಿದ್ರು. ಅದು ಒಬ್ಬೊಬ್ರಿಂದನೂ ಎಷ್ಟು ಅನುಭವ ಆದ್ರೂನು ನಮ್ಗೆ ಸಾಲದು ಸ್ನೇಹಿತರೆ. ನಾವು ಕಲ್ತಿದೀವಿ ಅಂತ ಅಂದ್ರೆ ನಾವೇನು ಕಲೀಲೇ ಇಲ್ಲ. ಈ ತರ ನೋಡ್ದಾಗ ಒಬ್ಬೊಬ್ರಿಂದನೂ ಅನುಭವ ಆಗ್ತಾನೆ ಇರುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಹೆಣ್ಮಕ್ಳು ಚಿನ್ನ ಹಾಕದಿರ ಹೋದ್ರುನು ಜನ ಹಾಡ್ಕೊಳ್ತಾರೆ, ಚಿನ್ನ ಇದ್ರುನು ಈ ತರ ತುರ್ತು ಪರಿಸ್ಥಿತಿಗೆ ಒಳಗಾಗ್ತಾರೆ ಅಂತ ಅನ್ನೋದೇ ಬೇಸರ. ಹಂಗಂದ್ಬಿಟ್ಟು ನಾವು ಹಾಕೊಳ್ದಿರನು ಇರಕ್ ಆಗೋದಿಲ್ಲ. ಅದು ವಿಧಿ ಬರಹನು ಅನ್ಬೋದು. ಈ ತರ ಕೊಲೆ ಮಾಡಾಕಿದ್ದಾರೆ ಅಂತ ಅಂದ್ರೆ ವಿಧಿ ಬರಹ ಅಂತಾನು ಅನ್ಬೋದು. ಆದ್ರೆ ಚಿನ್ನದಿಂದಾನೇ ಅವ್ರ ಕೊಲೆ ಆಗಿದೆಯಲ್ಲ, ಅದಕ್ಕೋಸ್ಕರ ಯಾರನ್ನು ಹತ್ರ ಬಿಟ್ಕೋಬೇಡ್ರಿ. ಒಬ್ರೇ ಇರ್ಬೇಕಾದ್ರೆ ಬಾಗಿಲುಗಳು ಹಾಕೊಂಡು ನೀವು ಕೆಲಸ ಮಾಡೋದು, ಟಿವಿ ನೋಡೋದು ಏನೋ ಮಾಡ್ರಿ. ಎಷ್ಟೇ ಪರಿಚಯ ಇರ್ಲಿ, ಬಾಡಿಗೆ ಮನೆಯವರಾಗ್ಲಿ ಯಾರನ್ನಾಗ್ಲಿ ಹತ್ರ ತಗೊಂಡು ಮನೆ ಒಳಗಡೆ ಸೇರಿಸ್ಕೋಬೇಡ್ರಿ ಸ್ನೇಹಿತರೆ. ಆದಷ್ಟು ಹುಷಾರಾಗಿದ್ರಿ. ಇಷ್ಟೊಂದು ಗಗನಗೇರಿರೋದ್ರಿಂದ ಎಲ್ಲಿ ನೋಡು ಇದೇ ಆಗ್ತಾ ಇದೆ. ಹಂಗಾಗಿ ಇದಂತೂ ನಮ್ ಪಕ್ಕದಲ್ಲಿ ತುಂಬಾ ಒಳ್ಳೆ ಹೆಂಗಸವ್ರು, ಅವ್ರ ಪಾಡ್ಗ ಅವ್ರು ಇದ್ದವ್ರು. ಯಾರೊಬ್ರುನು ತುಂಬಾ ಅವ್ರ ಕೈಯಲ್ಲಿ ಆದಷ್ಟು ಅವರು ಏನೋ ಮಕ್ಳು ಮರಿಗೆ ಸಹಾಯ ಮಾಡ್ಕೊಂಡ್ ಆತರ ಇದ್ದವ್ರಿಗೆ ಹಿಂಗಾಗಿದೆ. ಈ ತರ ಆಡಿ ಹಗ್ಲೊತ್ತು 11 ಗಂಟೆ 2 ಗಂಟೆ ಒಳಗಡೆ, 11 ಗಂಟೆಯಿಂದ ಮಧ್ಯಾಹ್ನ 11 ಗಂಟೆಯಿಂದ 2 ಗಂಟೆ ಒಳಗಡೆ ಕೊಲೆ ಆಗಿದೆ ಅಂದ್ರೆ ಇದೆಲ್ಲ ಜನನ ಆಶ್ಚರ್ಯ ಪಡಿಸುವಂತ ಸಂಗತಿ ಇದು. ಹಂಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಿಮ್ಮ ಪರಿಚಯ ಇರೋರ್ಗು ಅಷ್ಟೇನೆ ವಿಡಿಯೋಗಳನ್ನ ಶೇರ್ ಮಾಡಿ. ಇಂಥ ಭಯ ನಮ್ಗೆ ಏನಾದ್ರೂ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ ಅಂದಾಗ ನಾವು ಶೇರ್ ಮಾಡ್ಕೋಬೇಕು. ಎಷ್ಟೇ ನಾವು ಕಲ್ತಿದ್ರು ಕಡಿಮೆನೆ ಆಗತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.